ಓಕೆ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಕುತ್ಕೊಳ್ಳೋ ಸೀಟಲ್ಲಿ ಕುತ್ಕೊಳ್ಳಿ. ಸಿಟ್ಟಿಂಗ್ ಅಟೆನ್ಷನ್ ಸ್ಟ್ರೇಟ್ ಆಗಿ ಕುತ್ಕೊಳ್ಳಿ. ಯಾ ಸಿಟ್ಟಿಂಗ್ ಅಟೆನ್ಷನ್. ಹಾ, ನಾನಿವಾಗ ಬೆಳಗಿನ ಜಾವ ಎತ್ತಾನೆ ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನನಗೆ ಸರ್ ಲಾಸ್ಟ್ ಬೆಂಚ್ ಅಲ್ಲಿ ಯಾವಾದ್ರು ಡರ್ಟಿ ಫೆಲ್ ಆಗ್ಬೇಡಿ ಸರ್, ಇಂಟ್ರೆಸ್ಟ್ ಆಗಿರಿ. ನೀವು ನಿಮ್ಮ ಮಕ್ಕಳು ಲಾಸ್ಟ್ ಬೆಂಚ್ ಅಲ್ಲಿ ಇದ್ರೆ ಏನ್ ಹೇಳ್ತೀರಾ ನೀವು? ಏನೋ ಮಗನೇ ಕಚ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತೀರಾ ನೀವು, ಕರೆಕ್ಟ್ ಅಲ್ವಾ? ನೀವು ಅದೇ ಒಂದ್ರಲ್ಲಾದ್ರೆ ಹೇಗಿರುತ್ತೆ? ಓಕೆ, ಕೇಳಿಸ್ಕೊಳ್ಳಿ. ಬೆಳಗಿನ ಜಾವ ಎತ್ತಾನೆ ನಿಮ್ಗೆ ತಲೆ ತಿರುಗುತ್ತೆ. ಇಮಿಡಿಯೇಟ್ಲಿ ನೀವ್ ಎದ್ದು ನಿಂತ್ಕೊಳ್ಳುವಾಗ ತಲೆ ತಿರುಗುತ್ತೆ, ಹೌದಾ ಇಲ್ವಾ? ಅಲ್ವಾ? ಸೊ ಆಗ ನೀವು ಎದ್ದು ನಿಂತ್ಕೊಳ್ಳಿಕ್ ಹೋಗ್ಬೇಡಿ. ಎದ್ದು ತಕ್ಷಣ ಕುತ್ಕೊಳ್ಳಿ. ಈಗ ಎದ್ದು ಕುತ್ಕೊಳ್ಳಿ, ನಿಂತ್ಕೊಳ್ಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವು 7 ಇಂದ 6 ಅವರ್ ಮಲಗಿದ್ರವಾಗ ಏನಾಗುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋಟಿಂಗ್ ಆಗಿರುತ್ತೆ, ಹೊಟ್ಟೆಯಲ್ಲಿ ಖಾಲಿ ಆಗಿರುತ್ತೆ. 8 ಗಂಟೆ 8:30 ನೀವು ಊಟ ಮಾಡಿರ್ತೀರಾ. ಆಲ್ಮೋಸ್ಟ್ 7 ಅವರ್ಸ್ to 8 ಅವರ್ಸ್ ನಿಮ್ಗೆ ಹೊಟ್ಟೆ ಖಾಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ತಲೆ ತಿರುಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹಾಗೆ ಕುತ್ಕೊಂಡು ಈಗ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಳ್ಳಿ. ಎಲ್ಲ ಸಿಟ್ಟಿಂಗ್ ಅಟೆನ್ಷನ್ ಮಾಡಲ್ಲ, ಕೈ ಹಿಂಗ್ ಇಟ್ಕೊಳ್ಳಿ ಹೀಗೆ, ಮತ್ತೆ ಈಗ ಬೆಂಡ್ ಮಾಡ್ಕೊಳ್ಳಿ. ಯಾ ಈಗ ಇದನ್ನ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ ಕಡೆ. ಯಾ ಹೀಗೆ ಮಾಡ್ಕೊಳ್ಳಿ. ಸದ್ದಿಲ್ಲದೆ ಚಪ್ಪಾಳೆ, ಸದ್ದು ಬರ್ಕೊಡ್ದು, ಜೋರ ಹೊಡ್ಕೊಳ್ಳಿ, ಮೆತ್ತಗಲ್ಲ. ಹಾ, ಹಾಗೆ ಸ್ಮೈಲ್ ಮಾಡಿ ಜೋರಾಗೆ ಸ್ಮೈಲ್ ಮಾಡಿ. ಹಾ, ವೆರಿ ಗುಡ್. ಯಾಕೆ ನೀವು ಜೋರ ಚಪ್ಪಾಳೆ ತಪ್ಪಿಟ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಓಡ್ ಬಂದ್ಬಿಡ್ತಾರೆ, ಏನಾಗಿದ್ಯೋ ಅಂತ ಹೇಳ್ಬಿಟ್ಟು. ಅದಕ್ಕೆ ಚಪ್ಪಾಳೆ, ಸದ್ದಿಲ್ಲದೆ ಚಪ್ಪಾಳೆ ತಟ್ಟುವಾಗ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ, ರಕ್ತ ಹರಿತಾ ಇರುತ್ತೆ, ಮತ್ತೆ ನಗ್ತಾನೆ ಇರ್ಬೇಕು. ನಗ್ರಿ, ಸ್ಮೈಲ್ ಮಾಡಿ. ಹಾ, ಜೋರಾಗೆ ಚಪ್ಪಾಳೆ ತಟ್ಟಿ, ಅಂದ್ರೆ ಸದ್ದಿಲ್ಲದೆ. ಜೋರಾಗಿ ತಟ್ಟಿ. ಜೋರಾಗೆ. ಕರೆಂಟ್ ಹೊಡೆದಂಗೆ ಆಗ್ತಾ ಇದೆಯಾ? ಹಾ, ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ. ಕೈ ನಡ್ಕೊಳ್ಳಿ, ತಣ್ಣಗಾಗಿದೆ ಕೈ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಬೆಳಗಿನ ಜಾವ ನಿಮ್ಮ ಮನೇಲಿ ಇರೋರು ಎಲ್ಲರೂ ಇದು ಮಾಡ್ಬೋದು. ಇಡೀ ದಿನ ಖುಷಿಯಾಗಿರ್ತಾರೆ, ಯವ್ವನಾಗಿರುತ್ತೆ. ಯಾಕಂದ್ರೆ ಬ್ಲಡ್ ನಾವು ಸರ್ಕ್ಯುಲೇಷನ್ ಕೊಡೋ ಜೋರ ಚಪ್ಪಾಳೆ ತಟ್ಟಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮ್ಗೆ ಆ ಯಂಗ್ನೆಸ್ ಬರುತ್ತೆ, ಕೊಲಾಜಿನ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ, ಯಂಗ್ ಆಗಿರೋ ಚಾನ್ಸಸ್ ಇರುತ್ತೆ, ಆಕ್ಟಿವ್ ಆಗಿರ್ತೀವಿ. ಅದಾದ್ಮೇಲೆ ಕುಂತಿರೋ ಜಾಗದಲ್ಲೇ ಕುತ್ಕೊಂಡಿದ್ದೀರಲ್ಲ, ಈಗ ಇಟ್ಕೊಳ್ಳಿ. 1 2 3 4 5 6 7 8 9 10 ಆಯ್ತಾ? ಇದಾದ್ಮೇಲೆ 1 ನೀವೆಲ್ಲ ರೈಟ್ ಮಾಡಿ, ಎಲ್ಲಾರು ರೈಟ್ ಮಾಡಿ 1 2 3. ಬಾಡಿನ ಸ್ಟ್ರೆಚ್ ಮಾಡ್ಬೇಕು. ನಿಮ್ಗೆಲ್ಲಾರ್ಗು ಬೆಳಗಿನ ಜಾವ ಜಿಮ್ ಹೋಗಿ